ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತೇಳಿ ನೋಡೋಣ. ಜೋಳದ ತೆನಿ ನಮ್ಮ ಹೊಲ್ದ ನೋಡ್ರಿ, ಎಷ್ಟು ಮಸ್ತ್ ನೋಡ್ರಿ. ಇಂಥ ದೊಡ್ಡ ದೊಡ್ಡ ಅಲ್ರಿ, ಮೊನ್ನೆ ಕಿತ್ತಿಟ್ಕೊಂಡ್ಬಂದಾರ ನಮ್ಮ ಮನೆಯವ್ರು. ಅಕ್ಕ ಹೋಗುತ್ತೆ 2 ಚೀಲ ಆಗ್ಬೋದನ್ರಿ? ಎಷ್ಟು ಚೀಲ ಆಗ್ಬೋದಂತ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಒಂದು ಟೇಲರ್ ಒಳಗೆ ಅರ್ಧ ಆಯ್ತು ನೋಡ್ರಿ. ಇಷ್ಟು ಯಪ್ಪ ಬಿಸಿಲು ಚಕ್ಕೈತ್ರಿ, ಬಿಸಿಲು ಚಕ್ಕೈತಿ, ಚಳಿ ಹಿಡಿಗೈತಿ. ಹುಬ್ಳಿಯಿಂದ ಇವತ್ತೇ ಬಂದ್ವಿ ನಾವು. ನಾವು ಒಂದು ವರ್ಡ್ ಹೇಳ್ತೀನಿ, ನಮ್ಮ ಮನೆಯವ್ರು ಹುಡುಕ್ಬೇಕು. ಇಲ್ಲ ಸರೌಂಡಿಂಗ್ ಹೇಳ್ರಿ. ಟೂಲ್ ಸರ್, ಟೂಲ್ ಎಲ್ಲೈತ್ರಿ? ಎಲ್ಲೈತಿ ಟೂಲು? ಟೂಲ್ ಬಾಕ್ಸ್ ಇಲ್ಲಿದೆ ನೋಡ್ರಿ, ಟೂಲ್ ಬಾಕ್ಸ್. ಕರೆಕ್ಟ್ ಹೇಳಿದ್ರಿ ಬಿಡ ನೀವು. ಟರ್ನಾಗೈತಾ? ಪುತ್ರ ಅಂತ ಐತಾ? ವಾ ಗ್ರೇಟ್. ನಮ್ಮ ಮನೆಯವ್ರ ವರ್ಡ್ ಹೇಳಿದ್ವಿ, ಅಲ್ಲಿದೆ ಭೂಮಿ ಪುತ್ರ ಐತಿ. ನಾನು ಪುತ್ರ ಅಂತ ಹೇಳಿದ್ದೆ, ಅವ್ರಿಗೆ ಅರ್ಥ ಆಯ್ತು. ಭೂಮಿ ಪುತ್ರ ಅಂತ ಐತಿ, ಅವರು ಪುತ್ರ ಅಂತ ಹೇಳಿದ್ರೆ ಚೆನ್ನಾಗೈತಿ. ಇನ್ನೊಂದು ಹೇಳ್ತೀರಾ? ಹಾಂ, ಏನು ವರ್ಡ್ ಹೇಳಬೇಕು? ಡೈಲಿ ವರ್ಡ್ ಹೇಳ್ರಿ. ಎಲ್ಲೈತಿ ನೋಡ್ರಿ, ಇಲ್ಲೇ ಸರೌಂಡಿಂಗ್ ಹುಡುಕ್ತೀರಾ? ಡೈಲಿ ವರ್ಡ್. ನಮ್ಮ ಮನೆಯವರು ತರ್ರಿ ವರ್ಡ್ನ. ಡೈಲಿ ವರ್ಡ್ ಹೇಳೀನಿ, ಇಲ್ಲೇ ಎದುರಿಗೆ ಇದೆ ನೋಡೋಣ. ಲಘು ಹುಡುಕ್ತಾರೋ ಏನಿಲ್ಲ. ಹುಡುಕ್ರಿ. ಡೈಲಿ ರೆಕಾರ್ಡ್. ಇದು ಹೊಸ ತೊಗೊಂಬಂದಿದ್ದೀನಿ ಇವತ್ತ ಹುಬ್ಳಿಯಿಂದ. ಅದು ಕಲ್ಲು ಚಲೋ, ಅದಕ್ಕಂದ್ರೆ ಹಿಂಗೆ ಅರಿಬೇಕಂತೆ. ಸ್ವಲ್ಪ ಉಸುಗು ಹಾಕಿ, ಅದಕ್ಕೆ ಉಸುಗು ಹಾಕಿ ಇವತ್ತೆ ಸ್ವಲ್ಪ ಇದನ್ನು ಮಾಡ್ಕೊತಾ ಇದ್ದೀನಿ. ಕರೆಕ್ಟ್ ಆಗುತ್ತೆ ಅಲ್ರಿ ಇದು ಹಿಂಗೆ ಮಾಡಿದರೆ? ಹೇಳ್ರಿ ಫ್ರೆಂಡ್ಸ್, ನನಗಂತೂ ಗೊತ್ತಿಲ್ಲ. ಉಸುಗು ಹಾಕಿ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಉಸುಗು ಹಾಕಿ ಇದನ್ನು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ. ಹಳೆ ಕಾಲದ್ದು ಮಟ್ರಿಯಲ್ಲು ಚೆನ್ನಾಗಿರ್ತಾವೆ ಈಗಿನವಕ್ಕಿಂತ. ಈಗಿನವೆಲ್ಲ ಆರ್ಟಿಫಿಷಿಯಲ್ಲು ಅಲ್ವಾ ಫ್ರೆಂಡ್ಸ್? ನಿಮ್ಮ ಒಪಿನಿಯನ್ ತಿಳಿಸಿರಿ. ನನಗೆ ಹಳೆ ಕಾಲದ್ದು ಒಂದು ಇಷ್ಟ ಆಗ್ತಾವೆ. ಹಾಗಾಗಿ ಇವತ್ತು ನಮ್ಮ ಮನೆಯವ್ರ ಕಡೆ ಇದನ್ನು ಜಗಳ ಮಾಡಿ ಕೊಡಿಸ್ರಿ ಅಂತ ಹೇಳಿ ಹುಬ್ಳಿಯಿಂದ ಬರಬೇಕಾರೆ ತೊಗೊಂಡು ಬಂದ್ವಿ ರೀ. ಇದಕ್ಕೆ ಎಷ್ಟು ಹೇಳಿದ್ರು ಅಂದರೆ ಒಂದು 600 ರೂಪಾಯಿ ಹೇಳಿದ್ರು ನೋಡ್ರಿ. ನಾ ಎಷ್ಟು ಕೊಟ್ಟಿರ್ಬೇಕು ಅಂತ ಹೇಳಿ ಗೆಸ್ ಮಾಡಿರಿ. ಎಲ್ಲರೂ ಸ್ವಲ್ಪ ಮೆಸೇಜ್ ಮಾಡಿರಿ, ಕಮೆಂಟ್ ಹಾಕಿರಿ ಎಷ್ಟು ಕೊಟ್ಟಿರ್ಬೇಕು ಅಂತ ಹೇಳಿ. ಎಷ್ಟು ದಿನ ಆಗುತ್ತೇನೋ ಇದು ಸರಿಯಾಗತ್ತೆ, ನಂಗೆ ಗೊತ್ತಿಲ್ಲ. ಏನು ಮಾಡತ್ತಾರೋ ಏನೋ ಅವರು. ನಾನು ಇದನ್ನು ಮಾಡಕತ್ರಿ, ಅದನ್ನ ಅವ್ರು ಏನೋ ಮಾಡ್ತಾಯಿದ್ರು. ದನ ಕಟ್ಟಿದ್ದಾರೆ ಆಲ್ರೆಡಿ ನೋಡ್ರಿ, ಇಲ್ಲಿ ದನ ಕಟ್ಟಿದ್ದಾರೆ ಒಳಗೆ. ಏನು ಮಾಡತ್ತಾರೋ ಏನೋ. ಸಪ್ಪಿ ಇದು ಮಾಡತ್ತಾರ್ರಿ ಅವರು. ಮೈಯೆಲ್ಲ ಕೆರೆತ, ಸ್ವಲ್ಪ ಹೂವರಕ್ಕೆ ಹೋದ್ರೆ ಕೆರೆತ ರೀ. ಜಗ್ಗ ಕೆಲಸ ಆದ ನನ್ನ ಮೈ. ಅಲ್ಲಿ ಹೂ ಹರ್ಕೊಂಡಲ್ಲ ನಿಂತ್ಕೊಂಡೆ. ಅಪ್ಪ ಏನು ಮಾರೇ, ನಿಮ್ದು ಆತಿಲ್ಲ ಕೆಲಸ? ಸಾಕಾ ಹಾಕಿರಾ? ಹಿಂಗಾತನ ನೋಡ್ರಿ. ಏನ್ರಿ ಇದು? ಎದ್ರ ಹೊಟ್ರಿ ಇದು? ಹೊಟ್ಟೆ ರೆಡಿ ಇಟ್ಟಿದ್ದಾರೆ ನೋಡ್ರಿ. ಸೋಯಾಬೀನ್ ಹೊಟ್ರಿ ಇದು. ಇದಕ್ಕೆ ಎಷ್ಟು ಕೊಟ್ಟಿರಿ ನೀವು?
ನಾವಿನ್ನೂ ಕೊಟ್ಟಿಲ್ಲ. ಸೋಯಾಬಾನ್ ಮಟ್ರಿ ಇದು ನೋಡ್ರಿ ಎಷ್ಟು ಕೂಡ ಇದೆ. ಮೊನ್ನೆ ತಂದಿದ್ದಾರೆ, ಜಾಗ ಇಲ್ಲಲ್ವ ಹಾಕೋಕ್ಕೆ, ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕಿದ್ದಾರೆ ನೋಡ್ರಿ ಇಷ್ಟ ಕೂಡ. ಈಗ ಅಲ್ಲಿ ಮೇವು ಖಾಲಿ ಆಗಿಂದೆ ಇದನ್ನು ಮೊಟ್ತಾರಂತೆ, ರೆಡಿ ಮಾಡ್ಕೊತಾ ಇದ್ದಾರೆ. ಮಾಡ್ಬೇಕು ಈ ಕೆಲಸ. ಇಲ್ಲಿ ನೋಡ್ರಿ, ಅಪ್ಪೋ ಗಾದ್ರಿ ಜಗ್ಗಾಗ್ಯವ್ರಿ. ಸ್ವಲ್ಪ ವೆದರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಬ್ಲಾಗ್ನ ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡಿದೆ. 2 ದಿನದ ಬ್ಲಾಗ್ ಆಗಿದೆ ಇದು. ಹಾಗಾಗಿ ನಾನು ಆಲ್ಮೋಸ್ಟ್ ಯಾವುದೇ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ಬಿಟ್ಲೆ ಸ್ಟ್ರಾಂಗ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ ಮಾರ್ನಿಂಗ್ ವೆದರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಮಸ್ತ್ ಆಯ್ತು ವೆದರು. ಅಷ್ಟು ಫುಲ್ ಅಂದ್ರೆ ಫುಲ್ಲ, ಏನು ಕಾಣತಾ ಇಲ್ಲ ಸುತ್ತಮುತ್ತಲು. ನೈಸ್ ಅಲ್ವಾ, ಚೆನ್ನಾಗಿದೆ. ನಮ್ಮ ಮನೆ ಸರಿ ಕಾಣೋದು. ಯಾಕೋ ಇವು ಏನಂತಾರೆ ಲಿಂಬಿಕಾಯಿ ಉದ್ರಾತ ನೋಡ್ರಿ. ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳ್ತೀರಾ? ಯಾರಾದರೂ ಕಮೆಂಟ್ ಮೂಲಕ ತಿಳಿಸಿ. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಉದುರ್ತಾ ಇದ್ದಾವೆ, ತಾವು ಉದುರ್ತಾ ಇದ್ದಾವೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ರೀ ನಂಗೆ ಮಾವಿನಕಾಯಿ ನೋಡ್ರಿ, ಅಲ್ಲಿ ಎಲ್ಲರೂ ಬಿದ್ದಿರ್ಬೇಕಲ್ಲ ಮಾವಿನಕಾಯಿ. ಸ್ವಲ್ಪ ಸಣ್ಣದೇ ಆಯ್ತು ಸಾಕು, ನಡೀತೈತಿ. ಇದ್ರ ಮೇಲೆ ಹತ್ತಿ ಸಿಗ್ತೈತ್ರಿ ನಿಮ್ಗೆ ಆರಾಮ. ಇದ್ರ ಮೇಲೆ ಹತ್ತಿ ಸಿಗ್ತೈತಿ. ಏ ಬಿದ್ದೈತ್ ಬಾಪು, ಬ್ಯಾಡ ಬಾ ಬಾಪು, ಬ್ಯಾಡ ಬಾ ರೀ. ಇಲ್ಲಿ 2 3 ಅದಾವ ಬರ್ರಿ, 4 ಅದಾವ 5 ಅದಾವ ಬರ್ರಿ. ಏ ಬರ್ರಿ, ಹರಿತೀರ ಹರ್ಕೋರಿ. ನೋಡ್ರಿ ಹೆಂಗ್ ಬಿದ್ದವು. ತಡಿ ಒಂದ ಕಡೆ ಹಾಕ್ತೀನಿ. ಇಲ್ಲೊಂದು ಐತೆ ನೋಡ್ರಿ, ಮಾವಿನಕಾಯಿ. ಒಂದ್ ಚಲೋ ಇಲ್ರಿ ಇವ. ಹೋಗೋಣ ನಡ್ರಿ, ಮುಂದೆ ಹೋಗ್ತೀನಿ, ಪಟ್ಟನ ಓಡ್ತೀನಿ. ನೋಡ್ರಿ ಇಲ್ಲಿ ಇಷ್ಟ ಕೂಡ ಸಿಕ್ಕು. ನಮ್ಮ ಮನೆಯವ್ರು ಮಾವಿನಕಾಯಿ ಹಾಕ್ಬೇಕು ಬೇರೆ ಸಿಕ್ವಾ. ಬಾಯ್ ತಡ್ರಿ, ಇವ್ನ ಉಡ್ಯಾಗ ಹಾಕೊಂಬರ್ತೀನಿ. ನೋಡು, ನಾ ಕೇಳಿದ್ ಒಂದು, ಬಟ್ ನನಗೆ ಸಿಕ್ಕಿದ್ವ ಇಟ್ಟಕೊಂಡ. ಕೊಡ್ರಿ, ಸಾಕು ಬರ್ರಿ. ಏ ಜಗ್ಗ ಅದು ಬರ್ರಿ ಅವ ನೋಡಿ. ಹಾಕ್ರಿ. ಅಯ್ಯೋ ಅದು ಹಿಡಿದಿ ಇರ್ಲಿ ಬರ್ರಿ. ಹಂಗಾರ ಅದು ಕದ ಹಾಕೊಡಕ್ ಬರೋದಿಲ್ಲ, ನಾ ಸಿಗಿಸ್ಬರ್ಬೇಕಾಗಿತ್ತು. ಆಯ್ತು ನೋಡ್ರಿ, ಹೋಗೇ ಬಿಟ್ವಲ್ಲ ಈಗ, ಗೊತ್ತಾಗಂಗಿಲ್ಲ ನಿಜ. ನಡ್ರಿ ನೋಡ್ರಿ. 6 ಇದು ಎಷ್ಟು ಹಿಡ್ದಿರಿ? 6 ಹಿಡ್ದಿರಿ. ನಾ ಕೇಳಿದ್ದು 1 ಮಾವಿನಕಾಯಿ. ಹೊಳಸ್ರಿ ನಾ ಕೇಳಿದ್ದು 1 ಮಾವಿನಕಾಯಿ. ನನ್ಗೆ ಅಂತಂದಿದ್ದು 6 ಮಾವಿನಕಾಯಿ, ನಾನೊಂದು 5 ಜಗ್ ಮಾವಿನಕಾಯಿ. ಅದು ಇವನೇನು ಮಾಡ್ಬೇಕಂದ್ರೆ ಈಗ ನೋಡೋಣ ಹೆಂಗೆ ಏನಾಗುತ್ತೆ ಅದು ಮಾಡೋಣಂತ. ಹಿಂಡಿನ ಹುಳಿ ಹಾಕತ್ತನ್ರಿ.
ನೋಡ್ರಿ ಇಷ್ಟ ಅದು ಇನ್ನೇನು ಮಾಡ್ತೀನಿ ಅಂದ್ರೆ ಈಗ ಸ್ವಲ್ಪ ಹೆಚ್ಚಿ ಉಪ್ಪು ಖಾರ ಹಾಕಿ ಬಿಸಿಲಿಗೆ ಇಡ್ತೀನಿ ರೀ. ಕುದ್ದಂಗೆ ಹಾಕವು ತಿನ್ನಕ್ಕೆ ಮಸ್ತ್ ಹಾಕವು. ಈಗ ಹಂಗೆ ಮಾಡಿದ್ರೆ ಆಯ್ತು ಅಂತ ಅವ್ರು ಹಿಂದಿ ಏನೇನೋ ಮಾಡ್ತಾರೆ, ನಮಗೆಲ್ಲಿ ಮಾಡೋಕ್ಕಾಗತ್ತೆ. ಬಿಸಿಲಿಗೆ ಕುದ್ದಾಗಿರೋ ಟೇಸ್ಟ್ ಭಾಳ ಅದಾವ. ಅಂದ್ರೆ ಕೆಳಗೆ ಬಿದ್ದಿದ್ವಲ್ಲ ಅದಕ್ಕೆ ಚೆನ್ನಾಗಿದೆ ಬಸೋತಿ. ಉಪ್ಪು ಕಡಿಮೆ ಆಯ್ತು, ಸ್ವಲ್ಪ ಉಪ್ಪು ಹಾಕೋತೇನೆ. ಬಾರಿ ಕಂಟೆಂಟ್ ಮಾಡ್ರಿ, ಒಂದು ಥೀಮ್ ಕೊಡ್ರಲ್ಲ. ಇದನ್ನಂದ್ರೆ ಬಣ್ಣ ಆಡೋಣ್ರಪ್ಪ ಅಂದೆ. ಏನ್ ಥೀಮ್ ಮಾಡಂಗತ್ತಾ? ಏಪ್ಪ ಏನದ ಏನ್ ಬಿಸಿಲೈತ್ರಿಪ್ಪ. ಮುದುಕಿ ಅಂತಾರೆ ನಮ್ಮ ಮನೆಯವ್ರು. ಎದಕ್ಕೆ ಹಾಕ್ಬೇಕ? ಇದು ಬಿಟ್ಟೈತೆ ನೋಡಿ, ಸಿಪ್ಪಿನ ಎಲ್ಲ ತಿನ್ನೋದು. ಅದ್ರೊಳಗೆ ಸಿಪ್ಪಿ ಹಾರಿಸ್ಕೊಂಡು ಇವು ಕಡ್ಡಿ ಇಟ್ಟೈತನ ಬರೀ ಶಾಲೆ ಐತೆ ನೋಡೋದು. ಅದ್ರ ಬಾಯಾಗಿಂದ ಮೂಳು ತೋರಿಸ್ತೀರಾ? ತೋರ್ಸ ಕೊಡಕ್ಕಲ್ಲ ಅದು.
ಇವ ನಾನು ನೋಡಿದೆ ಬಿಡಿಯೋದು ಕಾಣಲಿಲ್ಲ ಏನೋ. ನೀನು ನೋಡಿದ್ರೆ ಸಾಕು ತಗೊಂಡ್ರಿ. ಹೊಲಿಯ ಬಿಸಿಲಿಗೆ ಸಾಕ ಜೀವ. ಅಲ್ಲೊಂದು ಏನೋ ಇಟ್ಟಾರ್ರಿ, ಏನು ನಿದ್ದೆ ಬರತ್ತವ ಸುಮ್ಮನೆ ಇಲ್ಲಿ ಮಾಡಿದ್ರೆ ನೋಡ್ರಿ. ಬಿಸಿಲು ಎಷ್ಟೈತೆ ರಣ ಅಂತೈತಿ. ಹಂಗೆ ಅಲ್ಲಿ ಏನಾಯ್ತು ನೋಡ್ರಿ, ತೋರಿಸ್ತೀನಿ. ಇಲ್ಲಿದೆ ನೋಡ್ರಿ, ಇದೇನೇನೋ ಕೇಳ್ಬೇಕೀಗ ನಮ್ಮ ಮನೆಯವ್ರಿಗೆ. ಅದು ಹೆಂಗೆ ಮ್ಯಾಲಿಂದ ಹಾಕೊಂತ ಕೆಳಗೆ ಬರುವಂಗೈತ್ರಿ ಅದು. ನೋಡ್ರಿ ಏನಂತ ಕಮೆಂಟ್ ಮಾಡ್ರಿ, ಯಾರಿಗಾರ ಗೊತ್ತಿದ್ರೆ. ನಮ್ಮ ಮನೆಯವ್ರಿಗೆ ಕೇಳ್ತೀನಿ, ನಮ್ಮ ಮನೆಯವ್ರು ಬಂದಿದ್ದೀಯ. ಇಲ್ಲೇ ತೋಡ್ರಿ, ಇಲ್ಲೇ ತೋಡ್ರಿ. ಮ್ಯಾಲಿಂದ ಹಾಕಿ ಕೆಳಗೆ ಬರೋಂಗೈತಿ. ನೋಡ್ಬೇಕು ಏನನ್ನದ. ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ, ನಮ್ಗೆ ಹೆಂಗೆ ಗೊತ್ತಿರುತ್ತೆ. ಫ್ರೆಂಡ್ಸ್, ಇದು ಗಿಡ ಇದೆ ಅಲ್ರಿ, ನೀಲಗಿರಿ ಗಿಡ ಏನೋ ಅಂತಾರೆ. ಬಟ್ ಅದ್ರ ಏನಂತಾರೆ ಅದಕ್ಕೆ, ಬೀಜ ಏನೋ ಬಿಡುತ್ತೆ. ಅದು ಸೇಮ್ ಹೆಂಗಿದೆ ಅಂದ್ರೆ ಬುಗುರಿ ಇದೆ, ಹಂಗೆ ಬುಗುರಿ ಇದ್ದಂಗಿದೆ ಅದು. ನೋಡಿ ತೋರಿಸಿದ್ದಾರೆ ನಿಮ್ಗೆ. ಎಷ್ಟು ಚಂದ ಆಡ್ಬೋದು ಗೊತ್ತಾ ಅದ್ರಲ್ಲೇ. ಬುಗುರಿ ಆಡಿಸಿದ್ರೆ ಮಕ್ಕಳಿಗೆ ಚಂದ ತಿರುಗುತ್ತೆ ಅದು. ಅದು ಖುಷಿ ಆಗುತ್ತೆ ನೋಡಕ್ಕೆ. ಅಲ್ಲಿ ನೋಡ್ತೀನಿ, ಅಲ್ಲಿ ಬಿದ್ದಿದ್ರೆ ಈಗ ತೋರಿಸ್ತೀನಿ. ಏನಾರ ಅವಾಗ ನೋಡ್ತಿರ್ತಾರೆ, ಬಿದ್ದಿರ್ಬೇಕು. ಇದೊಂದು ಆಯ್ತೈತಿ ಏನೋ. ಹಾಂ, ಇಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ, ಇಲ್ಲಿದೆ ಅಲ್ಲ. ಇದೆ ಬುಗುರಿ ಆಡ್ದಂಗೆ ಆಡುತ್ತೆ ಇದು, ಮಸ್ತ್ ಆಗುತ್ತೆ. ಕಡೆ ಬೇರೆ ಐತೆ ನೋಡ್ತೀನಿ. ಹಸಿದಿರ್ಬೇಕ್ರಿ ಇದು, ಆಡಕ್ಕೆ ಬರ್ತೈತಿ. ಅದೇನ್ರಿ? ಹೇಳ್ರಿ, ಅಲ್ಲೇ ಐತೆ ನೋಡ್ರಿ, ಅವ್ರ ಮನೆ ಬಾಗಿಲಾಗ ಇಟ್ಟಾರಲ್ಲ. ಎದ್ರದ್ದು ಮಿಷನ್ ಏನ್ರಿ ಇದು? ಹಾಂ ರೀ, ಅಲ್ಲಿ ನೋಡ್ರಿ, ಸ್ವಲ್ಪ ನೋಡಿ ಹೇಳ್ರಿಲ್ಲ. ಅದ ಹೌದಾ? ಡಿವೈಡೇಷನ್ ಮಾಡ್ತೈತ. ಇದು ಚಲೋ ಅಲ್ಲ, ಮಸ್ತಲ್ಲ. ಮ್ಯಾಲಿಂದ ಕೆಳಗೆ ಹಾಕೋರ್ಲಗು ಅಷ್ಟು ಡಿವೈಡೇಷನ್ ಆಗಿ ಬರ್ತೈತ. ಯಾವ್ದು ಹೊಕ್ಕತಿ? ಹಳ್ಳು ಹೊಕ್ಕತ್ತ ಏನು ಇದು ಹೊಕ್ಕತ್ತ? ಹಾಕತ್ತ ರೀ. ನಮ್ದು ನಮ್ದು ಗಿಡದಾಗ ಹಣ್ಣು ಕಾಯಿ ಬಿಟ್ಟವಲ್ರಿ ನಮ್ದು. ಇದೇ ಚೋಟ ಮಿಟ್ಟೆ ಆಗ್ಯಾವ ನೋಡಲ್ಲ. ಚೋಟ ಮಿಟ್ಟೆ ಆಗ್ಯಾವ. ಎದಕ್ರಿ? ತೊಂಬರ್ನ ನಾನಾ? ನೀವು ಬರ್ರಿ. ಇಲ್ಲೇ ಒಂದು ದಿನ ಹಾಕ್ಬಿಡೋದು ಬರ್ರಿ. ಮಕ್ಕೊಳಕ್ ಗಾವ ಐತೆ ಖರೋದ್ರಿ. ಶೆಕಿಗೆ ಒಳಗೆ ಒಲ್ಲ ಅನ್ಸುತ್ತೆ ಜೀವ. ಸಿಕ್ಕಾಬಡಿ ಶೆಕೆ ಐತಿ. ಬಟ್ ಇವ್ರಿಗಿಲ್ಲ ಯಾರಿಗೂ, ಬಟ್ ನನಗೆ ಶೆಕೆ ನನಗೆ ಯಾಕೆ ಗೊತ್ತಾಗಲ್ಲ ನೋಡ್ರಿ. ಮತ್ತೆ ಉದುರ್ತಾವ ಜಗ್ ಉದುರ್ತಾವ. ಯಾಕೆ ಉದುರಾತಾವ ಅಂತ ಅರ್ಥನ ಆಗ್ಬಾರ್ದು. ಸಿಕ್ಕಾಪಟ್ಟೆ ಕೈಗೆ ಹತ್ತವ ನೀವು ಪಾಪ. ಸ್ಮೆಲ್ ಹಂಗೆ ಇದೆ ಅದು. ನಿಂಬಿಕಾಯ್ದು ಚಂದ ಅಲ್ವಾ ಫ್ರೆಂಡ್ಸ್? ಸಿಗಾಕಷ್ಟ ಸಾಕ ಅಂದ್ರೆ ನಿಮ್ಮ ಪ್ರಕಾರ ಬದುಕಾಕಷ್ಟ ಸಾಕ?
ನೀರು ಅದ ಅಂದೆ ಸ್ವಲ್ಪ ಹೊತ್ತು ಹಚ್ಚುನ್ಪ ಅಂದೆ. ಹೆಂಗಾದ್ರೆ ನೀರು ಎರ್ಸಿಲ್ಲ ನಾವು ಮ್ಯಾಲೆ ಬಟ್ಟ ಎಲ್ಲಿ ಎರ್ಸಿದ್ವಿ. ಓ ಏನಾದತ್ರಿ ನಾ ತಗೊಂಬರತ್ತೀನಿಲ್ಲ. ಏನಪ್ಪ ಹೆಂಗ್ ಮಾಡ್ತೀರಪ್ಪ, ಚಲೋ ಮಾಡ್ರಿನ? ಯವ್ವ 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 ಪಾಪ ಗಿಡಕ್ಕೆ ನೀರೇ ಇಲ್ಲ ನೋಡ್ರಿ. ಅದಕ್ಕೆ ಗಿಡಕ್ಕೆ ನೀರು ಹಾಕತ್ತೀವಿ. ಬರವಲ್ಲದು ಬಂತ 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 ಸ್ಟಾರ್ಟ್ ಮಾಡಿದ್ರಾ? ಬಂತ ಬಂತ ಇಲ್ಲ. ಅದಾವ ಸ್ವಲ್ಪ ಅದಾವ. ಎಲ್ಲಿ ಹೊಡೆಯೋರಂತ ಬರ್ರಿ. ಇವೆಲ್ಲ ಕರ್ಬೇವು ಗಿಡ ನೋಡ್ರಿ. ಕರ್ಬೇವು ಗಿಡ ಇಲ್ಲ ಅದಕ್ಕೆ ತಂದು ಹಚ್ತಾ ಬಂದು ಯಪ್ಪ ಸಾಕಾಗತ್ತಪ್ಪ. ಇದು ನಿಂಬಿಕಾಯಿ ಗಿಡ ರೀ. ಈ ನಿಂಬಿಕಾಯಿ ಗಿಡ ತೆಗೆದು ನಮ್ಮ ಮನೆಯವ್ರು ನಾನು ಕೈಯಾಗ ಕೊಟ್ಟು ಪಾರಿ ಆದ್ರೆ ನೋಡ್ರಿ. ನೀನು ಹಚ್ಕೊಲಿಪ್ಪ ಅಂತೇಳಿ ಆ ಕಡೆ ಹೋಗ್ಲಾ ರೀ? ಇದಕ್ಕೆ ಮೇನ್ ನೀರು ಬೇಕಾಗಿರೋದು ಈಗಲ್ಲ. ಮೊನ್ನೆ ಉಪ್ಪು ಹಾಕಿ ನೀರು ಹಾಕಿವೇನ್ರಿ ನಾವು ಜಾಸ್ತಿ. ನೀರು ಇಲ್ಲಿಂದ ಬಂದ್ರೆ ಏನು ಲಾಸ್ ಅಲ್ಲಲ್ಲ. ಅಪ್ಪು ಏನು ಮಾಡ್ಬೇಕಿತ್ತು ಗೊತ್ತನ? ಇದಕ್ಕೊಂದು ಮಾಡ್ಬೇಕಿತ್ತು ನೀನು. ಏನದು ಮಾವಿನಕಾಯಿ ಗಿಡಕ್ಕೊಂದ್ರಿ ಸೈಡ್ ಇದನ್ನ ಮಾಡ್ಬೇಕಿತ್ರಿ ನೀವು, ನೀರು ನಿಲ್ಲಾಕ. ಹಾಂ ರೀ, ಯಾಕೆ ಹೇಳ್ರಿ? ನೋಡ್ರಿ ನೀರು ನಿಲ್ಲಾಕ ಜಾಗನೇ ಇಲ್ಲ. ಇದು ನೀರ್ಲಿಲ್ಲಾರ್ದ ಬೆಳಿತೈತಲ್ಲ ಇದು. ಅವ ನಿಜ ಆ ಲೈಫ್ ಆಗಿತ್ತು ರೀ ಬರೋದು. ನನಗೆ ಆ ನೆನ್ಪಿಸ್ಕೊಂಡ್ರೆ ಏನು ಮಾಡ್ತೀರಿ? ಅಲ್ಲ
ಆ ಲೈಫ್ ಭಾಳ ಖುಷಿ ಕೊಟ್ಟಂಥದ್ದು. ಆಮೇಲೆ ಲೈಫ್ ಚೆನ್ನಾಗಿ ಒಂಥರ ಪಾಠ ಕಲಿಸ್ತಂಗಲ್ರಿ ಅದು ಡಿ.ಎಡ್. ನಂಗೆ ಅದೊಂಥರ ಖುಷಿ ಐತಿ. ಫುಲ್ ಎಂಜಾಯ್ ಮಾಡಿದ್ದು ನೋಡ್ರಿ ಅದು ಡಿ.ಎಡ್. ನೀವು ಎಂಜಾಯ್ ಮಾಡ್ರಿಲ್ಲ? ನಾವು ಪಿಕ್ಚರ್ ಗಿಚ್ಚರ್ ಅಡ್ಡಾಡಿಲ್ರಿ, ಬರೀ ಫ್ರೆಂಡ್ಸ್ ಮನೆ ಅಡ್ಡಾಡ್ತಿದ್ವಿ. ಚಂದ ಅದೊಂಥರ ಖುಷಿ ಬೇರೆ ಇತ್ತು. ನೀವು 7 ಮಂದಿ ಅದ? ನಮ್ಮ ಕ್ಲಾಸ್ನಾಗ 11 ಜನ ಇದ್ರಿ. ನಮ್ಮಿದ್ರಾಗು ಕರೆಕ್ಟ್ ನೀವು ಹೇಳ್ದಂಗ ನಮ್ದು ಟೋಟಲ್ 34 ಫ್ರೆಂಡ್ಸ್, ಅದ್ರೊಳಗೆ 11 ಜನ ಹುಡುಗರು ಹುಡುಗಿರ್ತಾರ ಹುಡುಗಿಯಾರು ನೋಡಿ. ಅದು ಆ ಲೈಫ್ ಭಾಳ ಚೆನ್ನಾಗಿತ್ತು, ಭಾಳ ಎಂಜಾಯ್ ಮಾಡಿ. ಒಟ್ಟ ಊಟ ಕೊಡ್ತಿದ್ದಿದ್ದು ನೋಡ್ರಿ ನಮಗೆ ಡಿ.ಎಡ್ ಒಳಗೆ. ಅರಿ ಡಿ.ಎಡ್ ಒಳಗೆ ಒಟ್ಟ ಊಟ ಕೊಡ್ತಿದ್ದಿದ್ದು ನಮ್ಗೆ. ಎಲ್ಲಿ ಹೋದ್ರೂ ಬಿಸಿ ಬಿಸಿ ಅಡುಗೆ ಸಿಗ್ತಿತ್ತು ನಮಗೆ. ಅದೊಂಥರ ಖುಷಿನೇ ಬೇರೆ. ಅದೊಂದು ತುಂಬಿಸ್ಬಿಡ್ತೀರ ರೀ. ಅದಕ್ಕೆ ಯಾಕೆ ಇದನ್ನ ಹಾಕ್ಯಾರ್ರಿ ಕಿವಿಗೆ? ಕಿವಿಗೆ ಹಾಕಿ ಇದನ್ನ ಆಧಾರ್ ಕಾರ್ಡ್ ಅದ್ರದ್ದು? ಅದಕ್ಕೂ ಆಧಾರ್ ಕಾರ್ಡ್ ಉಂಟೆ? ಅಮೌಂಟ್ ಬರ್ತೈತಾ? ಅದಕ್ಕೆ ಹಾಕ್ತಾರನ ಇನ್ಸೂರೆನ್ಸ್? ಇದಕ್ಕೂ ಗ್ರೇಟಾ? ಓಹೋ ಹಂಗಾತಲ್ರಿ. ಇದಕ್ಕಿಲ್ಲ? ಐತಾ? ಐತಿ, ತೂತ್ ಐತಿ. ಮತ್ತೆ ಅದ್ರ ನಂಬರ್ ಎಲ್ಲೈತಿ? ನಿಮ್ಮ ಕಡೆ ಐತನ ಒಳಗೆ? ದವಾಖಾನೆ ಇರ್ತದೆ. ನೇಕಾರ ಅವರು 2 ಆಕಳ ಅಂತ ಹೇಳಿ, ಹೌದಾ? ನಂಬರ್ ಇರ್ತೈತಾ? ನಮ್ಮ ಮನೆಯವ್ರು ನೋಡ್ರಿ ಅದನ್ನ ಪಾಪ ಮಾತಾಡ್ದಂಗೆ ಮಾತಾಡ್ಸರ್. ಬೇಜಾರಾಗಿರುತ್ತೆ. ಏನಾಗೈತ್ರ ಅದಕ್ಕೆ? ಎದಕ್ಕೆ ಬೇಜಾರಾಗೈತವ? ಅದ ಕಡೆ ಹೋಗ್ರಿ. ಈಗ ನೀವು ಹಾಯ್ತಾನ ನೋಡ್ರಿ ನಿಮ್ಮ ಕಡೆ. ನಿಮ್ಗೆ ಒಂದೊಂದು ಹಂಗಿರ್ತಾವ್ರಿ ಅವ ಅಲ್ರಿ. ಈಗ ತುಂಬ್ಸೇ ಬಿಡ್ತೀರಿ ಈಗ? ಏನ್ ಬಾಳಿಲ್ಲ.